ನಾನ್ ಯಾರು, ನಾನ್ ಏನ್ ಮಾಡ್ತಾ ಇದೀನಿ ಅಂತ ನಾನ್ ಹುಡುಕ್ತಾ ಇದ್ದೀನಿ. ಆದ್ರೆ ಆ ಹಳೆ ವಿವೇಕ್ ಕಳೆದೋಗಿನ ನನ್ ಕಲ್ಪನೆಯಲ್ಲಿ ಎಳ್ದಿರೋ ನೀನು ಆಲ್ ಆಫ್ ಎ ಸಡನ್ ನನ್ ಹೆಂಡತಿ ಆದಾಗ ಹೌ ಕೆನ್ ಐ ಅಕ್ಸೆಪ್ಟ್? ಒಪ್ಕೊಳ್ಳಿ ನಿನ್ನ ಮಂಟಪದಲ್ಲಿ ನೀನ್ ಏನ್ ಹೇಳ್ದೆ ನೆನ್ಪಿದ್ಯಾ? ಮದ್ವೆ ಆಗೋ ಗಂಡು ಹೀಗೆ ಇರ್ಬೇಕು ಅನ್ನೋ ಆಸೆ ಇಲ್ಲ, ಆದ್ರೆ ಖಂಡಿತ ಹೀಗಿರ್ಬಾರ್ದು ಅಂತ ನನ್ ಕಡೆ ಬೆಳ್ ಮಾಡಿ ತೋರಿಸಿದ್ದೆ ಅಲ್ವಾ? ಅಂತ ನಿನ್ನ ನನ್ ಹೆಂಡತಿ ಅಂತ ಒಪ್ಕೊಳಕ್ಕೆ ಸಾಧ್ಯ ಇದ್ಯಾ? ಯಾವಾಗ್ಲೂ ಬಲಿಪಶು ಆದೆ ಅಂತ ಹೇಳ್ತಾ ಇರ್ತೀಯಲ್ಲ, ಆ ವ್ಯಕ್ತಿ ಯಾರು? ಕನ್ಸ್ಗಳ್ ಬಲಿ ಆಯ್ತು. ನನ್ ಕಲ್ಚರ್, ನನ್ ರೆಪ್ಯುಟೇಷನ್, ನನ್ ಸ್ಟೇಟಸ್ ಎಲ್ಲಾದು ಡ್ಯಾಮೇಜ್ ಆಯ್ತು. ಆದ್ರೆ ಇಲ್ಲಿ ಯಾರಿಗೂ ನನ್ ನೋವು ಕಾಣಿಸ್ತಾನೆ ಇಲ್ಲ. ಎಲ್ರಿಗೂ ನಿನ್ ಕಷ್ಟ, ನಿನ್ ಬದುಕು ಮಾತ್ರ ಕಾಣಿಸ್ತಾ ಇದೆ. ಮಂಟಪದಲ್ಲಿ ಕಳೆದೋದ್ ವಿವೇಕ್ ಯಾರಿಗೂ ಕಾಣಿಸ್ತಾ ಇಲ್ಲ. ನನ್ಗೂ ಬದುಕಿತ್ತು, ನನ್ಗೂ ಕನ್ಸಿತ್ತು. ಅದ್ರ ಬಗ್ಗೆ ಯಾರಾದ್ರೂ ಕೇಳಿದ್ರ? ಇಲ್ಲ. ಎಲ್ರಿಗೂ ಆ ಡ್ಯಾಮೇಜ್ ಸರಿ ಮಾಡೋ ಅರ್ಜೆನ್ಸಿ ಇತ್ತು ಅಷ್ಟೇ. ಅರ್ಜೆನ್ಸಿಲ್ ಕಳೆದೋಗಿದ್ದು ನನ್ ಜೀವನ, ಜೊತೆಗೆ ನಿನ್ ಜೀವನ ಕೂಡ. ನಿನ್ಗೆ ನಾನ್ ಇಷ್ಟ ಇಲ್ಲ, ನನ್ಗೆ ನೀನ್ ಇಷ್ಟ ಇಲ್ಲ. ಆದ್ರೆ ನಮ್ಮಿಬ್ರು ಮದ್ವೆ ಇನ್ಯಾರ್ದು ಇಷ್ಟಕ್ಕಾಯ್ತು. ಆದ್ರೆ ಕಷ್ಟಪಡ್ತಿರೋ ಯಾರು? ಮದ್ವೆ ಇಬ್ರು ಇಷ್ಟಪಟ್ಟಾಗ್ಬೇಕು, ಅದೇ ಆಗ್ಲಿಲ್ಲ. ಹಾಗಿದ್ದಾಗ ಬದುಕು ಇಷ್ಟಪಟ್ಟಾಗ ನಡೆಯುತ್ತಾ? ಇಲ್ಲ. ನಿನ್ಗೆ ಸತ್ಯನ ಪ್ರೂವ್ ಮಾಡು ಅಂತ ಹೇಳ್ದೆ. ಯಾಕ್ ಗೊತ್ತಾ? ಹೇಳ್ದಿಯಲ್ಲ, ನಾನ್ ನಿನ್ ಮನ್ಸ್ ನೋಡೇ ಇಲ್ಲ ಅಂತ. ಒಂದ್ ಕಡೆ ಆ ಮನ್ಸು ತಪ್ಪು ಮಾಡೋ ಮನ್ಸಲ್ಲ ಅಂತ ನನ್ ಮನ್ಸ್ ನಂಬಿತ್ತು. ಐ ಸಾರಿ. ಇಷ್ಟು ದಿನ ಗೌರಿ ಅವಳ ಕಡೆಯಿಂದ ಅವಳ ಕಷ್ಟದ ಬಗ್ಗೆ ಅಷ್ಟೇ ಯೋಚನೆ ಮಾಡ್ತಾ ಇದ್ಲು. ಈ ಪರ್ಸ್ಪೆಕ್ಟಿವ್ ಅಲ್ಲಿ ಅವ್ಳು ಯಾವತ್ತೂ ಯೋಚನೆ ಮಾಡಿರ್ಲಿಲ್ಲ. ನಿಮ್ ಮಾತು 100% ಸರಿ. ಹೌದು, ಆ ಮಂಟಪದಲ್ಲಿ ಹಳೆ ವಿವೇಕ್ ಕಳ್ದೋಗಿದ್ದಾರೆ. ಆದ್ರೆ ಅದು ನಿಮ್ಗಷ್ಟೇ ಗೊತ್ತು. ಮುಂದುವರೆದ್ರೆ ನಿಮ್ ಮಿಸ್ಸಿಂಗ್ ಮನೇಲಿರೋರ್ಗೆ ಎಲ್ರಿಗೂ ಗೊತ್ತಾಗುತ್ತೆ. ಅದಕ್ಕೆ ಅವಕಾಶ ಕೊಡ್ಬೇಡಿ. ಕಳ್ದೋಗಿರೋ ನಿಮ್ಮನ್ನ ಮೊದ್ಲು ನೀವು ಕಂಡ್ಕೊಳ್ಳಿ, ಆಮೇಲೆ ಈ ಗೌರಿ ಕಡೆನೂ ಸ್ವಲ್ಪ ತಿರುಗ್ ನೋಡಿ. ನಾನ್ ಹೇಗ್ ತಿರುಗ್ ನೋಡಿದ್ರು ನನಗ್ ಕಾಣೋದ್ ನಿನ್ ತಪ್ಪು ಮಾತ್ರ. ಗ್ರಾಮದಲ್ಲಿ ನೀನು ಇದ್ದೆ ಅನ್ನೋ ಒಂದೇ ಸತ್ಯ ನನಗ್ ಕಾಣೋದು. ತಪ್ಪು ಮಾಡಿದ್ದು ಅನಿಕೇತ್ ಅಂತ ಕನ್ನಡಿ ಅಷ್ಟೇ ಕ್ಲಿಯರ್ ಆಗಿ ಗೊತ್ತಾಯ್ತಲ್ವಾ? ತಾದ್ಮೇಲೂ ನೀವು ನನ್ ಜೊತೆ ಈ ತರ ನಡ್ಕೋತಾ ಇದ್ದೀರಾ ಅಂದ್ರೆ ಅಪರಾಧಿಗೂ ನಿರಪರಾಧಿಗೂ ಕೊಡ್ತಾ ಇರೋ ಶಿಕ್ಷೆ ಒಂದೇ ಅಂತ ಆಯ್ತಲ್ಲ. ನೋಡು, ಇದೆ ಈ ನಿನ್ ಕೊಂಕ್ ಮಾತು ದುರಾಂಕಾರ ಇದೆಯಲ್ಲ, ದಟ್ಸ್ ವಾಟ್ ಇರಿಟೇಟ್ಸ್ ಮೀ ದ ಮೋಸ್ಟ್. ಒಂದ್ ನಿಮಿಷ, ಎಲ್ರು ಬಲವಂತಕ್ಕೆ ಮದ್ವೆ ಆದ್ರಿ ಅಂತ ಹೇಳಿದ್ರಲ್ವಾ? ಯಾಕೆ? ಇನ್ಯಾಕೆ ನಿನಗ್ ಅನ್ಯಾಯ ಆಗತ್ತೆ, ಒಂದ್ ಹೆಣ್ಣಿನ ಬದುಕು ಹಾಳಾಗತ್ತೆ ಅಂತ ನಿನ್ನ ಮದ್ವೆ ಆದ. ಓಹೋ, ಈಗ ನನಗ್ ನ್ಯಾಯ ಸಿಕ್ಕಿದ್ಯಾ? ನನ್ ಬದುಕು ಉದ್ಧಾರ ಆಗಿದ್ಯಾ? ಮತ್ತೆ ಇರಿಟೇಟ್ ಮಾಡ್ಬೇಡ. ಹೇಳಿದ್ಮೇಲೂ ನಿಂಗೆ ಅರ್ಥ ಆಗ್ತಾ ಇಲ್ವಾ? ನಿನ್ನ ಹೆಂಡತಿ ಅಂತ ಒಪ್ಕೊಳಕ್ ಯಾಕೆ ಆಗ್ತಾ ಇಲ್ಲ ಅಂತ? ಅಂದ್ರೆ ನಿಮ್ ಪ್ರಕಾರ ಹೆಂಡತಿ ಅಂದ್ರೆ ಹೇಗಿರ್ಬೇಕು? ಮನೆ ಕೆಲ್ಸದವಳ ತರ ತಲೆ ತಗ್ಗಿಸ್ಕೊಂಡು ಗುಲಾಮನ್ ತರ ಜೀ ಹುಜೂರ್ ಅಂತ ಇರ್ಬೇಕಾ? ಅವಳಿಗೆ ತನ್ನದೇ ಆದ ಈಗೋ ಇರ್ಬಾರ್ದಾ? ಅವಳಿಗೆ ತನ್ನದೇ ಆದ ಆತ್ಮಗೌರವ ಇರ್ಬಾರ್ದಾ? ನಿಮ್ ಕಣ್ಣಿಗೆ ಯಾವ್ದು ಅಹಂಕಾರ ಅಂತ ಕಾಣಿಸ್ತಿದ್ಯೋ, ನನ್ ದೃಷ್ಟಿಯಲ್ಲಿ ಅದು ನನ್ನ ಆತ್ಮವಿಶ್ವಾಸ. ಗಂಡಿನಷ್ಟೇ ಸಮಾನವಾದ ವ್ಯಕ್ತಿತ್ವ ಇದ್ರೆ ಅದು ಹೆಂಡತಿ ಆಗೋಕೆ ಅರ್ಹತೆ ಅಲ್ವಾ ಸರ್? ಅದು ವ್ಯಕ್ತಿತ್ವ ಅಲ್ಲ, ಸಮಾನತೆ ಅನ್ನೋ ಹೆಸರಲ್ಲಿ ಗಂಡನ್ ಮೇಲೆ ಡಾಮಿನೆನ್ಸ್ ತೋರ್ಸ್ಬೇಕು ಅನ್ನೋ ನಿನ್ ಸ್ವಭಾವ. ಡಾಮಿನೇಟಿಂಗ್ ನೇಚರ್. ಅಂದ್ರೆ ಹೆಂಡತಿ ಆದವಳು ಯಾವತ್ತೂ ದಾಸಿ ತರನೇ ಇರ್ಬೇಕು ಅನ್ನೋದು ನಿಮ್ ಕಾನ್ಸೆಪ್ಟ್. ಸರ್, ಯುಗ ಬದ್ಲಾಗಿದೆ. ಇದು ತ್ರೇತಾಯುಗ ಅಲ್ಲ. ಇವತ್ತು ರಾವಣನ ಸೆರೆಯಿಂದ ಬಂದ ಸೀತೆನ ರಾಮ ಅನುಮಾನಿಸಿದಾಗ ಅವಳು ಅಗ್ನಿ ಪ್ರವೇಶ ಮಾಡೋ ಅಗತ್ಯನೇ ಇರ್ಲಿಲ್ಲ. ನನ್ನನ್ನೇ ಅನುಮಾನಿಸ್ತೀಯ ಅಂತ ಅವಳು ವಾಪಸ್ ಕಾಡಿಗೆ ಹೋಗಿ ಯಾವ್ದೋ ಒಂದ್ ಪರ್ಣಶಾಲೆಯಲ್ಲಿ ಅವಳ ಬದುಕನ್ನ ಅವಳೇ ಕಟ್ಕೋಬಹುದಾಗಿತ್ತು. ಆದ್ರೆ ಆ ನಿಂದನೆಗಳು ರಾಮನಿಗೆ ತಟ್ಟಬಾರ್ದು ಅಂತ ಅವಳು ಅಗ್ನಿ ಪ್ರವೇಶ ಮಾಡಿ ಪುನೀತ್ಲಾಗ್ ಬಂದು. ಯಾಕೆ ಗೊತ್ತಾ? ಇಬ್ರು ಮಧ್ಯೆ ಇದ್ದಿದ್ದು ಗಂಡ ಹೆಂಡತಿ ಅನ್ನೋ ಭದ್ರವಾದ ಬಂಧ. ಅದು ಶಾಶ್ವತ ಅಲ್ಲ. ನಿಮಗ್ ನನ್ ಮೇಲಿರೋ ಕೋಪ, ದ್ವೇಷ, ಅಪನಂಬಿಕೆ ಇದ್ಯಾವ್ದು ಶಾಶ್ವತವಾಗಿರಲ್ಲ. ಯೋಚನೆ ಮಾಡಿ. ಮೊದ್ಲೆಲ್ಲ ನಾನು ನೀವು ಎದುರು ಬದ್ರ ಆದ್ರೆ ಜನ್ಮಾಂತರದ ಶತ್ರು ತರ ಕಿತ್ತಾಡ್ತಾ ಇದ್ವಿ. ನನ್ನನ್ನ ನೀವು ಮದ್ವೆ ಆಗ್ತೀರಾ ಅಂತ ನಾನಾಗ್ಲಿ ನೀವಾಗ್ಲಿ ಕನ್ಸಲಾದ್ರೂ ಅನ್ಕೊಂಡಿದ್ವಾ? ಇಲ್ಲ. ಆದ್ರೆ ಮದ್ವೆ ಆಯ್ತಲ್ಲ. ನಾನ್ ನಿಮ್ಮನ್ನ ಮೋಸ ಮಾಡಿ ಮದ್ವೆ ಆದೆ ಅಂತ ನಿಮ್ ಅಮ್ಮ ನನ್ನನ್ನ ಹೊಸ್ತು ದಾಟಿ ಒಳಗ್ ಬರ್ಲೇಬಾರ್ದು ಅಂದ್ರು. ನಾನ್ ಒಳಗ್ ಬಂದೆ ಅಲ್ವಾ? ನನ್ರಿ ಈ ರೂಮಿಗ್ ಬರ್ಬೇಡ, ಈ ರೂಮಿಗ್ ಸೇರ್ಸಲ್ಲ ಅಂದ್ರೆ. ಆದ್ರೆ ಇದು ನಿಮ್ ರೂಮೇ ಅಲ್ವಾ? ಇಲ್ಲೇ ಬಂದ್ ನಿಂತಿದ್ದೀನಲ್ಲ. ಹಾಗೇನೆ ನಿಮ್ ಮನ್ಸಲ್ಲಿ ನನಗ್ ಜಾಗ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಆದ್ರೆ ಮುಂದೊಂದ್ ದಿನ ನನ್ ಪ್ರೀತಿ ನಿಮ್ ಮನ್ಸಲ್ಲಿ ಜಾಗ ಸಂಪಾದಿಸ್ಬೋದೇ? ಕಸ ಕಳೆದು ಬೆಳೆದಿಂಗಳು ಬರೋದಿಲ್ವಾ? ನೋಡುವ ಬೇಸಿಗೆ ಹೋಗಿ ವಸಂತ ಋತು ಬರೋದಿಲ್ವಾ? ಬದ್ಲಾಗುತ್ತೆ, ಪ್ರಕೃತಿಯ ಬದ್ಲಾಗುತ್ತೆ ಅಂದ್ಮೇಲೆ ಮನುಷ್ಯರು ಬದ್ಲಾಗಲ್ವಾ? ಮನ್ಸುಗಳು ಬದ್ಲಾಗಲ್ವಾ? ಇಬ್ರ ಮಧ್ಯೆ ಬಿದ್ದಿರೋ ಬ್ರಹ್ಮಗಂಟು ಬರೀ ಸೆರಗಿನ ಗಂಟಲ್ಲ. ಮನ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದೆ ಅಂದ್ರೆ ಮುಂದೆನೂ ನಡ್ಸ್ಕೊಂಡ್ ಹೋಗ್ಬೋದಲ್ವಾ? ಹೇಳಕ್ ಆಗಲ್ಲ. ಒಂದಲ್ಲ ಒಂದಿನ ನೀವ್ ನನ್ನ ಹುಚ್ಚಿನ ತರ ಪ್ರೀತಿಸ್ಬೋದಲ್ವಾ? ಸಾಕ್ ನಿಲ್ಸು ನಿನ್ ಲೆಕ್ಚರ್ನ. ಎಷ್ಟೇ ಅದ್ಭುತವಾಗಿ ಮಾತಾಡಿದ್ರು, ಎಷ್ಟೇ ಡ್ರಾಮಾ ಮಾಡಿದ್ರು, ನಾವಿಬ್ರು ಒಂದಾಗ ಅವಕಾಶನೇ ಇಲ್ಲ. ರಿಮೆಂಬರ್ ದಟ್. ನಿಮ್ ಪಾಯಿಂಟ್ ಆಫ್ ವ್ಯೂ ಇಂದ ಯೋಚನೆ ಮಾಡಿದಾಗ ನೀವ್ ನನಗೆ ಅರ್ಥ ಆದ್ರಿ. ಹಾಗೆ ನನ್ ಕಡೆನೂ ಒಂದ್ಸಲ ನಿಂತು ಯೋಚನೆ ಮಾಡಿ. ಈ ಗೌರಿನೂ ನಿಮ್ಗೆ ಅರ್ಥ ಆಗ್ಬೋದು. ಇಷ್ಟೊತ್ತು ನೀವ್ ಆಡಿರೋ ಮಾತುಗಳು ನಮ್ ಎದುರು ನಿಂತಿರೋ ವಿವೇಕ್ ಆಡ್ತಾ ಇರೋ ಮಾತು. ಆದ್ರೆ ಕಳ್ದೋಗಿರೋ ವಿವೇಕ್, ಅದೇ ನೀವ್ ಹುಡುಕ್ತಾ ಇರೋ ವಿವೇಕ್ ಹೀಗ್ ಮಾತಾಡಲ್ಲ ಅಂತ ಅನ್ಕೋತೀನಿ. ವಿವೇಕ್ಗೋಸ್ಕರ ಉಳ್ದಿರೋ ಈ ಗೌರಿ ಕಾಯ್ತಾ ಇರ್ತಾಳೆ. ಅದೇ ಉಸಿರಿರೋವರ್ಗು. ಏನಿದು? ಸ್ನಾನಕ್ಕೆ ಹೋಗೋಕ್ಕೂ ಮುಂಚೆನೆ ಎಲ್ಲ ರೆಡಿ ಮಾಡಿ ಬೆಡ್ ಮೇಲೆ ಇಟ್ಟಿದಾರಲ್ಲ. ಇಟ್ಟಿರೋದು ನಾನೇ ಇಟ್ಟಿದ್ದು. ಸಣ್ಣ ಪುಟ್ಟ ಕೆಲ್ಸ ಮಾಡಿ ನಾನು ಇಂಪ್ರೆಸ್ ಮಾಡ್ಬೋದು ಅನ್ಕೊಂಡಿದ್ಯಾ? ಪುಣ್ಯವತಿ, ಈ ವಿವೇಕ್ ಅಷ್ಟು ಈಸಿಯಾಗಿ ಕರ್ಗೋನಲ್ಲ. ಕಲ್ಲು ನಾನು. ಹೌದು ಬಿಡಿ, ಕಲ್ಲಿನ ಜೊತೆ ಸಂಸಾರ ಮಾಡ್ತಾ ಇದೀನಿ ಅಂತ ಹೊರಗಿನ ಜನನು ಅದೇ ಮಾತಾಡ್ತಾ ಇದಾರೆ. ಏಯ್, ಮಾತ್ ಬದಲಾಯಿಸ್ಬೇಡ. ನನ್ ಕೆಲ್ಸ ಮಾಡೋಕ್ ನೀನ್ ಯಾರೋ?
ನಿಮ್ ಕೈಯಿಂದ 3 ಗಂಟೆ ಹಾಕಿಸ್ಕೊಂಡಿರೋ ನಿಮ್ ಹೆಂಡತಿ. ಅದೇ ನಾನ್ ಮಾಡಿದ್ ದೊಡ್ಡ ತಪ್ಪು. ನಾನು ಹೇಳ್ತಾ ಇರೋದು ತಪ್ಪು ಮಾಡಿದ್ ಮಾತ್ರ ನೀವು, ಶಿಕ್ಷೆ ಅನ್ಭವಿಸ್ತಾ ಇರೋದು ನಾನು. ಜೈ, ಇರಿಟೇಟ್ ಮಾಡಬೇಡ, ನನ್ ಮೈಯೆಲ್ಲ ಉರಿತಾ ಇದೆ. ಟೀ ಕಪ್ ಹಿಡಿದು ನನ್ ಕೈನೂ ಉರಿತಾ ಇದೆ. ಒಂದು ಟೀ ತಗೊಳ್ಳಿ. ಅಷ್ಟೆಲ್ಲ ಹೇಳಿದ್ರು ಇರಿಟೇಷನ್ ಹಾಗೆ ಇದೆಯಲ್ಲ. ಇದು ಇರಿಟೇಷನ್ ಅಲ್ಲ, ಸ್ವಾಭಿಮಾನ. ನಿಮ್ಗೆ ಎಷ್ಟು ಸತಿ ಹೇಳಿದ್ರು ಅರ್ಥ ಆಗ್ತಿಲ್ವಲ್ಲ. ನೀನ್ ಏನೇ ಹೆಸರು ಕೊಡು, ಆದ್ರೆ ನಿನ್ ಕಡೆಯಿಂದ ಆಗ್ತಿರೋ ಇರಿಟೇಷನ್ ಸ್ವಲ್ಪನೂ ಕಮ್ಮಿ ಆಗ್ತಾ ಇಲ್ಲ. ನೋಡಿ, ನೀನು ನನ್ನ ಇಷ್ಟ ಪಡ್ಲಿ ಅಂತ ನನ್ ಕ್ಯಾರೆಕ್ಟರ್ ನ ಬದಲಾಯಿಸ್ಕೊಳಕ್ ಆಗಲ್ಲ. ನನ್ನನ್ನು ಇಷ್ಟ ಪಡೋರು ನನ್ ಕ್ಯಾರೆಕ್ಟರ್ ಜೊತೆಗೆ ನನ್ನ ಇಷ್ಟ ಪಡ್ಬೇಕು. ಆಗಲ್ಲ. ಇನ್ನೊಂದ್ ಜನ್ಮದ್ವರ್ಗೂ ಕಾಯೋ ಫುರ್ಸೊತ್ತು ನನಗಿದೆ. ನಿನ್ ಹತ್ರ ಮಾತಾಡೋದೇ ವೇಸ್ಟ್. ನಾನು ಹೋಗಿ ಸ್ನಾನ ಮಾಡ್ತೀನಿ. ನಾನೇನಾದ್ರೂ ಬರ್ಬೇಕಾ? ಚಿಚಿ, ಏನ್ ಹೀಗೆಲ್ಲ ಮಾತಾಡ್ತಾ ಇದ್ಯಾ? ಆದ್ರೂ ಮರ್ಯಾದೆ ಇದೆಯಾ ನಿಂಗೆ? ಹಲೋ, ನೀವು ಸ್ನಾನ ಮಾಡೋದಾದ್ರೆ ಹೋಗಿ ಗಪ್ಚುಪಾಗಿ ಸ್ನಾನ ಮಾಡತಾನೆ. ಅದು ಬಿಟ್ಟು ನಾನ್ ಸ್ನಾನಕ್ ಹೋಗ್ತಾ ಇದೀನಿ ಅಂತ ಯಾಕೆ ಸಿಗ್ನಲ್ ಕೊಡ್ತಾ ಇದ್ದೀರಾ? ಏಯ್, ಯಾರ್ ನಿನಗ್ ಸಿಗ್ನಲ್ ಕೊಟ್ಟಿದ್ದು? ನಾನಿರೋ ಏರಿಯಾದಲ್ಲಿ ನಿನ್ ಕಾಣಿಸ್ಕೋಬಾರ್ದು. ಸ್ಟೇ ಅವೇ. ಬದಲಾಯಿಸಿ ಬಾ ಅಂತ ಕರಿತೀರಾ ಹೇಗೆ? ನೆವರ್. ಅಮ್ಮವ್ರೆ, ನಮ್ ಮನೇಲಿ ನೀರಿನ ಮೋಟ್ರು ಕೆಟ್ಟೋಗಿದೆ. ಅದು ರಿಪೇರಿ ಆಗ್ತಾ ಇದೆ. ಅಲ್ಲಿವರೆಗೂ ಯಾರು ಸ್ನಾನಕ್ ಹೋಗ್ಬೇಡಿ ಅಂತ ಹೇಳಕ್ ಬಂದೆ. ಹೌದಾ? ಸರಿ ಸರಿ. ಅಯ್ಯೋ, ನೀವ್ ಸ್ವಲ್ಪ ಬಾಗಿಲು ತೆಗಿರಿ. ಸಮಥಿಂಗ್ ನನ್ನ ನೀನು ಗೆಲ್ಲಲ್ಲ. ಏ ಪುಣ್ಯವತಿ, ನನ್ ಸ್ಥಾನಕ್ ಬಂದಿರೋದ್ ನಿನ್ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಅಯ್ಯೋ, ನನ್ ಮಾತ್ ಕೇಳಿ. ಏಯ್, ನೀನ್ ಹೊರಗ್ ನಿಂತ್ಕೊಂಡ್ ಏನೇ ಫಿಲಾಸಫಿ ಹೇಳಿದ್ರು ನಾನ್ ಕೇಳಿಸ್ಕೊಡೋ ಪರಿಸ್ಥಿತಿಯಲ್ಲಿ ಇಲ್ಲ. ತುಂಬಾ ಅದ್ಭುತವಾಗಿ ಸ್ನಾನ ಮಾಡೋ ಪ್ಲಾನ್ ಮಾಡ್ತಾ ಇದ್ದೀನಿ. ಅಲ್ಲ ರೀ, ಅದು ನೀರು. ಏಯ್, ಬಾಯ್ ಮುಚ್ಚು ಅಂದೆ ತಾನೆ, ಮಾತಾಡ್ಬೇಡ. ಹಾಗಾದ್ರೆ ಬರೀ ತಲೆ ಸ್ನಾನ ಮಾಡ್ಬೇಡಿ, ಅಭ್ಯಂಜನ ಸ್ನಾನನೇ ಮಾಡಿ. ಮಾತ್ರ ಅಲ್ಲ, ನಿಮ್ ತಲೆಗ್ ಹತ್ತಿರೋ ಅಹಂಕಾರದ ಕೊಳೆನು ಪೂರ್ತಿಯಾಗಿ ತೊಳ್ದು ಹೋಗಾಗ ಸ್ನಾನ ಮಾಡಿ. ನೀರ್ ಬರ್ತಿಲ್ಲ ಅಂತ ಗೊತ್ತಾದ್ರೆ ಬ್ರೇಕ್ ಡಾನ್ಸ್ ಮಾಡಕ್ ಶುರು ಮಾಡ್ತಾರೆ. ರೆಡಿ? 1 2 3 ಸ್ಟಾರ್ಟ್. ಪುಣ್ಯವತಿ, ಎಲ್ಲಿದ್ಯಾ? ಬೆನ್ನಿಚಕ್ ಬರ್ಲಾ? ಎಲ್ಲಿದ್ಯಾ? ಇಲ್ಲೇ ಇದ್ದೀನಿ. ಏನಾಯ್ತು? ನಲ್ಲಿ ನೀರ್ ಬರ್ತಾ ಇಲ್ವಾ? ಟ್ಯಾಪಲ್ ನೀರ್ ಬರ್ತಿಲ್ಲ ಅಂತ ನಿಂಗೆ ಮೊದ್ಲೇ ಗೊತ್ತಿತ್ತಾ? ಅಯ್ಯೋ, ಅದನ್ನ ಹೇಳಕ್ಕೆ ಅಷ್ಟೊಂದ್ಸಲ ಬಾಗಿಲ್ ತಟ್ಟೆ, ಆದ್ರೆ ನೀವ್ ಕೇಳೋ ಪರಿಸ್ಥಿತಿನೇ ಇರ್ಲಿಲ್ವಲ್ಲ. ರಿಪೇರಿ ಆಗ್ತಿದೆ, ಅದಕ್ಕೆ ನೀರ್ ಬರ್ತಾ ಇಲ್ಲ. ರಾಕ್ಷಸಿ ಕಡೆ ನೀನು, ಪಕ್ಕ ರಾಕ್ಷಸಿ. ಹೌದು ಸರ್, ನಾನು ರಕ್ತ ಪಿಶಾಚಿ ಕೂಡ. ಏನಾದ್ರೂ ರಕ್ತ ಕೊಡ್ತೀರಾ? ನೀರ್ ಕೂಡ ಸ್ನಾನಕ್ಕೆ? ನೀರ್ ಕೊಡ್ಬೋದು, ಆದ್ರೆ ಸ್ವಲ್ಪ ಖರ್ಚಾಗತ್ತೆ. ಏನು, ನೀನ್ ನನ್ನ ಹತ್ರನೇ ನೀರ್ಗೋಸ್ಕರ ದುಡ್ಡು ಕೇಳ್ತಾ ಇದ್ಯಾ? ನಾನ್ ಯಾವತ್ತೂ ಪ್ರಾಮಾಣಿಕವಾಗಿರೋಳು ಅಂತ ನಿಮಗ್ ಗೊತ್ತು, ಅದಕ್ಕೆ ನೇರವಾಗಿ ಕೇಳ್ತಾ ಇದ್ದೀನಿ. ಅಯ್ಯೋ ಸರಿ, ಎಷ್ಟ್ ಬೇಕು ಅಂತ ಹೇಳು, ದುಡ್ಡು ಕೊಡ್ತೀನಿ. ಫಸ್ಟ್ ನೀರ್ ತಂದ್ಕೊಡು. ಎಷ್ಟು ಬೇಕೋ ಅಷ್ಟು ಕೊಡ್ಬೇಡಿ, ಯಾಕಂದ್ರೆ ಈ ಬಡ ಹುಡುಗಿಗೆ ಅಷ್ಟು ದುಡ್ಡನ್ನ ಹೊರೋ ಶಕ್ತಿ ಇಲ್ಲ. ಜಾಸ್ತಿ ಬೇಡ, ಜಸ್ಟ್ 1 ರೂಪಾಯಿ ಕೊಡಿ ಸಾಕು. ಏನು, 1 ರೂಪಾಯಿನ? ಓ ಸರಿ ಆಯ್ತು, ಕೊಡ್ತೀನಿ. ಮೊದ್ಲು ನೀರ್ ತಂದ್ಕೊಡೆ. ಅದೆಲ್ಲ ಆಗಲ್ಲ. ಮೊದ್ಲು 1 ರೂಪಾಯಿ ನನ್ ಕೈ ಕೊಟ್ಮೇಲೆ ನಾನ್ ನೀರ್ ಕೊಡೋದು. ಏಯ್, ನಾನೀಗ ಸ್ನಾನ ಮಾಡ್ತಾ ಇದೀನಿ, ನನ್ನ ಹತ್ರ ದುಡ್ಡು ಎಲ್ಲಿ ಬರುತ್ತೆ ಇವಾಗ? ಅದೇನದು ಮಹಾನ್ ದೀನಬಂಧು ವಂಶದ್ ಕುಡಿಯೋದ? 1 ರೂಪಾಯಿನೂ ಇಲ್ವಾ? ಅಂತ ಟೈಮಲ್ಲಿ 1 ರೂಪಾಯಿ ಸಿಕ್ತಿಲ್ಲ ಅಂದ್ರೆ ಯಾವ ಸೀಮೆ ಶ್ರೀಮಂತಿಕೆ ನಿಮ್ದು? ಏಯ್, ಈಗ ನನ್ನ ಹತ್ರ 1 ರೂಪಾಯಿನೂ ಇಲ್ಲ ಅಂತ ಹೇಳ್ತಾ ಇದೀನಲ್ಲ. ನಾನು ಅದನ್ನೇ ಹೇಳ್ತಾ ಇದೀನಿ ಸಾಹೇಬ್ರೆ. ಪರಿಸ್ಥಿತಿ ಯಾವಾಗ ಹೇಗ್ ಬದ್ಲಾಗುತ್ತೆ, ಯಾರ್ ಸಹಾಯ ಯಾವಾಗ ಬೇಕಾಗುತ್ತೆ ಅಂತ ಈ ಪ್ರಪಂಚದಲ್ಲಿ ಯಾರು ಹೇಳಕ್ಕಾಗಲ್ಲ. ಎಲ್ ಕೋಟಿ ಕೋಟಿ ಹಣ ಇದ್ರು ಈ ಸಮಯದಲ್ಲಿ 1 ರೂಪಾಯಿಗೂ ಬೆಲೆ ಇರುತ್ತೆ. ದುಡ್ಡಿನ ಕೊಬ್ಬಲ್ಲಿ ಮೆರೆಯೋದನ್ನ ಬಿಟ್ಟು ಎಲ್ರ ಜೊತೆ ಪ್ರೀತಿಯಿಂದ ಇರ್ಬೇಕು. ಅರ್ಥ ಆಯ್ತಾ? ಭಾಷಣ ಸಾಕು, ನನಗೆ ನೀರ್ ಕೊಡ್ತೇ ಇಲ್ವಾ? ಕೊಡ್ತೀನಿ, ಬಟ್ ಸಾರಿ ಕೇಳ್ಬೇಕು. ಯಾಕೆ? ನನಗೆ ನಿಮ್ ಮಾತೆಲ್ಲ ಕೇಳಿ ಹರ್ಟ್ ಆಗಿದೆ. ಯಾವ ನಕ್ಷತ್ರದಲ್ಲಿ, ಯಾವ ಮುಹೂರ್ತದಲ್ಲಿ ಹುಟ್ಟಿದ್ಯಾ ನೀನು? ಕೂಡ ಆಕ್ಸಿಡೆಂಟ್ ಆದಾಗಿಂದನೂ ನನ್ನ ಹತ್ರ ಸಾರಿ ಕೇಳಿಸ್ಕೊಳ್ತಾನೆ ಇದ್ಯಾ, ಇನ್ನೂವರೆಗೂ ನಿಲ್ಸಿಲ್ಲ. ಈ ಲೈಫ್ ಅನ್ನೇ ನಿನಗ್ ಸಾರಿ ಕೇಳೋದ್ರಲ್ಲೇ ಕಳ್ದೋಗಂಗ್ ಮಾಡ್ತಿದ್ಯಲ್ಲ. ಮತ್ತೆ ನೀವ್ ಆಡೋ ಮಾತುಗಳು, ಮಾಡೋ ತಪ್ಪುಗಳು ಹಾಗಿರುತ್ತೆ. ನಾನ್ ತಾನೇ ಇನ್ನೇನ್ ಮಾಡಕ್ಕಾಗತ್ತೆ ಹೇಳಿ? ಓಕೆ, ಇದೇ ಕೊನೆ ಸಲ ಹೇಳ್ತಾ ಇರೋದು, ಸಾರಿ. ಅಷ್ಟೊಂದ್ ಹಠ ಮಾಡ್ದೆ ಅವಾಗ್ಲೇ ಹೇಳಿದ್ರೆ ಈ ಬಕೆಟ್ ನೀರು ಅವಾಗ್ಲೇ ಬರ್ತಿತ್ತಲ್ಲ ಸಾಹೇಬ್ರೆ. ವಾಟ್? ನೀರ್ನ ಪಕ್ಕದಲ್ಲಿ ಇಟ್ಕೊಂಡು ಇಷ್ಟೊಂದು ನನ್ ಜೊತೆ ಆಟ ಆಡ್ತಾ ಇದ್ಯಾ? ನೋಡಿ, ನೀವ್ ಸಾರಿ ಕೇಳಿದ್ರು ಕೇಳ್ತಾ ಇದ್ರು ಈ ಬಕೆಟ್ ನೀರು ನಿಮ್ಗೆ ಕೊಡ್ತಾ ಇದ್ದೆ. ಅಂದ್ರೆ ನಿಮ್ ತರ ಕಷ್ಟ ಕಂಡಾಗ ಮಾತ್ರ ಸಹಾಯ ಮಾಡೋದು, ಸಾಕ್ಷಿ ನೋಡಿದ್ಮೇಲ್ರೆ ಮನುಷ್ಯನ್ ನಂಬೋದು ಅಂತ ಜನರಿಗೆ ತೊಂದ್ರೆ ಕೊಡೋ ಕಟ್ಟುಕ ಬುದ್ಧಿ ಗೌರಿದಲ್ಲ. ಮನುಷ್ಯತ್ವ ಅಂದ್ರೆ ಏನು ಅಂತ ಸಾಕ್ಷಿ ಇಲ್ದೆ ನಂಬೇಕು. ಬಕೆಟ್ ಅಲ್ಲಿಡೋ. ಬೆನ್ನು ಏನು ಬೇಡ, ಏನು ಬೇಡ, ಹೋಗೋರ್ಗೆ. ಜಸ್ಟ್ ಮಿಸ್. ಓಹೋ, ಸೋಪ್ ಕೆಳಗ್ ಬೀಳ್ಸಿ ನನ್ನನ್ನ ಬೀಳೋ ಹಾಗ್ ಮಾಡಿ ನನ್ನನ್ನ ಕಾಪಾಡೋ ನೆಪದಲ್ಲಿ ಹಿಡ್ದಿದ್ದು ಅಲ್ದೆ ಈಗ ದೂಡ್ತಾ ಇದ್ದೀರಾ ಪೋಲಿ? ಏನ ನಾನ್ ಬೀಳೋ ಹಾಗ್ ಮಾಡದ್ನ? ಏಯ್, ನಿನ್ನಿಂದ ಏನೇನೆಲ್ಲ ಆಯ್ತು? ಯಾವಾಗ ಎಲ್ಲಿ ಅಂತ ಏನು ಹೇಳಲೇ ಇಲ್ವಲ್ಲ. ನಿನ್ ಮನೆಯವರಾಗಿ ನಾವೇ ಅದನ್ನೆಲ್ಲ ಕೇಳಕ್ಕೆ ಮುಜುಗರ ಆಗತ್ತಲ್ವಾ? ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಕ್ಕಂತ? ನಮ್ ಗೌರಿ ಅಲ್ಲಿದಳಲ್ವಾ, ಅವಳ ಹತ್ರ ಒಂದ್ ಮಾತು ಕೇಳಿಸಿದ್ರೆ ಅವಳೇ ಏನೋ ನಿಭಾಯಿಸ್ತಾಳೆ ಬಿಡು. ಅದೇ ನಿಜ.
ಆದ್ರೆ ಮದ್ವೆ ಅಂದ್ರೆ ಎಷ್ಟೊಂದ್ ಖರ್ಚಿರತ್ತಲ್ವಾ, ನೆನ್ಸ್ಕೊಂಡ್ರೆ ಭಯ ಆಗ್ತಿದೆ. ಭಯ ಮನೆಯವ್ರಿಗಿರ್ಬೇಕು. ಹೋಗ್ತಿರೋ ನಮ್ ಮೋನಿಕಾ ರಾಣಿ ಬಗ್ಗೆ ಯೋಚನೆ ಮಾಡಿ ಸ್ವಲ್ಪ. ಯಾಕೆ ಹಾಗೆಲ್ಲ ಮಾತಾಡ್ತೀಯಾ? ಹೋದ್ ಕಡೆ ಚೆನ್ನಾಗಿರ್ಲಿ ಬಿಡು. ಹೋದ್ ಕಡೆ ಚೆನ್ನಾಗಿದ್ರೆ ಪರವಾಗಿಲ್ಲ, ಆದ್ರೆ ಅವಳಿಗೆ ಚೆನ್ನಾಗಿದ್ದ ಅಭ್ಯಾಸ ಇಲ್ವಲ್ಲ. ಚೆನ್ನಾಗಿರೋದನ್ನ ಹಾಳ್ ಮಾಡಿ ತಾನೆ ಅಭ್ಯಾಸ. ಓತಿಕೆ ಬರ್ಬೋದಾ? ಬಾಪ ಬನ್ನಿ ಬನ್ನಿ. ಪರ್ಮಿಷನ್ ಇಲ್ದೆ ಯಾವ ಕೆಲ್ಸ ಮಾಡಕ್ಕೂ ಗೊತ್ತಿಲ್ದಿರೋ ಪುಣ್ಯಾತ್ಮ ಬಂದಿದ್ದ ನೋಡಮ್ಮ. ಸುಮ್ಮನೆ ನೀವ್ ಬನ್ನಿ. ಮಿಡಲ್ ಕ್ಲಾಸ್ ಮನೆ ಅಂದೆ ಅಲ್ವಾ ಅವತ್ತು? ಇದು ಮಿಡಲ್ ಕ್ಲಾಸ್ ಮನೆನೆ. ಮೋಸ ಮಾಡಿರೋ ಹುಡುಗಿನೂ ಮಿಡಲ್ ಕ್ಲಾಸೇ. ಇಷ್ಟ್ ಮಾಡಿದ್ರು ನಿನ್ ಮುಖದಲ್ಲಿ ಸ್ವಲ್ಪನೂ ಪಶ್ಚಾತ್ತಾಪ ಇಲ್ಲ ನೋಡು. ಇನ್ನು ಏನಿದು ಮನೆಗ್ ಬಂದವ್ರ ಹತ್ರ ಈಗ ಮಾತಾಡೋದು? ಅದು ಮನೆಗ್ ಬಂದವ್ರ ಯೋಗ್ಯತೆ ಮೇಲೆ ಡಿಸೈಡ್ ಆಗತ್ತೆ. ಸ್ವಲ್ಪ ಸುಮ್ನೆ ಇರ್ತೀಯಾ? ಸುಮ್ನೆನೆ ಇದೀನಲ್ಲಮ್ಮ, ಬೇರೆ ದಾರಿ ಇಲ್ಲ. ಇಲ್ಲ ಅಂದಿದ್ರೆ ಈ ಓತಿಕೆತನ. ಹುಚ್ಚೆ ಬಾಯಿ ಏನ್ ಮಾಡ್ಕೋಬೇಡಪ್ಪ, ಇವ್ಳು ಹೀಗೇನೆ. ಪರವಾಗಿಲ್ಲ ಆಂಟಿ, ಇವಳು ಸಿಟ್ಟಲ್ಲೂ ನ್ಯಾಯ ಇದೆ. ಗೀಳು ಅಂದ್ರೆ ನಿನ್ನನು. ನನ್ನಿಂದ ತಪ್ಪಾಗಿದೆ, ಅದಕ್ಕೆ ಕ್ಷಮೆ ಕೇಳೋಣ ಅಂತ ಬಂದೆ. ಕೇಳಾಯ್ತಲ್ವಾ? ಸುಮ್ನಿರೇ. ನಾ ಕ್ಷಮಿಸಿದಿರ ತಾನೆ? ತಪ್ಪನ್ನ ತಿದ್ಕೊಂಡಿರೋದಕ್ಕೆ ತಾನೆ ದೊಡ್ಡವರೆಲ್ಲ ಸೇರಿ ಮದ್ವೆ ಮಾತುಕತೆ ಆಡಿರೋದು. ನೀನ್ ಬಾರಪ್ಪ ಕೂತ್ಕೋ, ಅದ್ಕೆ ಕಾಫಿ ಮಾಡ್ಕೊಂಡ್ ಬನ್ನಿ. ಬೇಡ ಆಂಟಿ, ಮೋನಿಕನ್ ಹತ್ರನ ಸಾರಿ ಕೇಳ್ಬೇಕು. ಅವಳು ಎಲ್ಲಿದ್ದಾಳೆ? ಅವಳೆಲ್ಲ ಹೋಗ್ತಾಳೆ, ಇಲ್ಲೇ ಈ ಮನೇಲೆ ಬಿದ್ದಿದ್ದಾಳೆ. ಹತ್ರ ಸಾರಿ ಕೇಳ್ಬೋದಾ? ಈಗ ಪರ್ಮಿಷನ್ ಕೇಳ್ತಿದ್ಯಲ್ಲ, ಅವತ್ತು ನಮ್ಗ್ ಗೊತ್ತಿಲ್ದೆ ಕದ್ದು ಮುಚ್ಚಿ ಕರ್ಕೊಂಡ್ ಹೋಗಿದ್ಯಲ್ಲ, ಅವತ್ ಪರ್ಮಿಷನ್ ಕೇಳಿದ್ಯಾ? ಚುಪ್. ಮೋನಿಕಾ ಆ ರೂಮಲ್ಲಿ ಇದ್ದಾಳೆ. ಸರಿ ಆಂಟಿ. ಕಡೆ ಸ್ವಲ್ಪ ಹೂವೆಲ್ಲ ಚಲ್ಬೇಕಮ್ಮ. ಪಾಪ ಅವ್ನ್ ಕಾಲಿಗೆ ನೋವು ಆಗ್ಬೋದು. ಹೋಗಿ ಹೋಗಿ ಅವನಿಗೆ ಬೆಲೆ ಕೊಡ್ತಿದ್ಯಲ್ಲ. ಚಿನ್ನು, ಏನೇ ಆದ್ರೂ ಮೋನಿಕನ್ನ ಮದ್ವೆ ಆಗೋ ಹುಡ್ಗಮ್ಮ ಅವನು.